ನನ್ನ ಮಗು ಬೇಕು. ನನಗೆ ಅವ್ನು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ನಾನು ಈ ತರ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ ಅಂದ್ರೆ ನನಗೆ ನನ್ನ ಮಗು ಬೇಕು. ಅವ್ನು ಬಿಟ್ರೆ ಬೇರೆ ಪ್ರಪಂಚನೇ ನನಗಿಲ್ಲ. ಅಣ್ಣ, ನಿಮ್ಮ ಕೈ ಮುಗಿದು ಕಾಲು ಮುಗಿದು ಬೇಡ್ಕೊಳ್ತೀನಿ ಅಣ್ಣ. ನನಗೋಸ್ಕರ ಬೇಡ್ಕೊತಾ ಇಲ್ಲ, ಅವರ ಕಂದಮ್ಮನನ್ನ ಉಳಿಸ್ಕೊಡ್ಬೇಕು ಅಂತ ಬೇಡ್ಕೊತಾ ಇದ್ದೀನಿ. ಕೇವಲ ಒಂದು ವಾರಕ್ಕೆ 33 ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಡ್ರೈವರ್ ಇಷ್ಟು ಹಣವನ್ನ ಹೇಗೆ ಹೊಂದಿಸೋದಕ್ಕೆ ಸಾಧ್ಯ ಹೇಳಿ? ಶುಕ್ರವಾರ ಅದು ನಾನು ತಾಳಿನೂ ಮಾರ್ಬಿಟ್ಟಿದ್ದೀನಿ. ನನಗೆ ತಾಳಿನೂ ಮಾರಿ ಏನೂ ಇಲ್ಲ ನನ್ಗೆ, ಯಾಕಂದ್ರೆ ದೇವ್ರಿಗೆ ಚಾಲೆಂಜ್ ಇದು. ಒಂದು ಹೆಣ್ಣಾಗಿ ನನಗೆ ಮಗುನೇ ಮುಖ್ಯ, ಬೇರೆ ಏನೂ ಮುಖ್ಯ ಇಲ್ಲ. ತಾಳಿನೂ ನನಗೆ ಬೇಡ ಅಂತ ಮಾರಿ ನನ್ನ ಮಗು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಮಗುನ ಆ ಆಪರೇಷನ್ಸ್ ಆದ್ಮೇಲೆ ಅಷ್ಟು ಮಿಷಿನ್ ಸಪೋರ್ಟ್ ಇಂದ ನೋಡೋದಿದೆಯಲ್ಲ, ನಮ್ಮಿಬ್ಬರನ್ನು ಜೀವಂತವಾಗಿ ಬೆಂಕಿ ಹಾಕಿ ಸುಟ್ಟಂಗಿದೆ. ಎಲ್ಲ ಡ್ರೈವರ್ಗಳಾಗಿರ್ಬೋದು, ಟ್ಯಾಕ್ಸಿ ಓಡಿಸೋರು, ಆಟೋ ಓಡಿಸೋರು, ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರೆ ಇಂಥ ಮನ್ಸು ಮಾಡೋದು, ಇಂಥವ್ರಿಗೆ ಸಹಾಯ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಮನ್ಸು ಮಾಡಿದ್ರೆ 1 ರೂಪಾಯಿ ಕೊಟ್ರೆ ಸಾಕು, ಒಂದು ಜೀವ ಉಳ್ಕೊಳ್ಳುತ್ತೆ. ತಮ್ಮನಿಗೋಸ್ಕರ ನಾನು 500 ರೂಪಾಯಿ ಕೂಡ ನನ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ಬಟ್ ಇದನ್ನೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಒಂದು ಮಗು ಉಳಿದ್ರು ನನ್ನ ತಮ್ಮನಿಗೆ ನಾನು ಸಹಾಯ ಮಾಡ್ದಂಗೆ, ನನ್ನ ತಮ್ಮ ಉಳ್ದಂಗೆ. ಆ 1 ರೂಪಾಯಿ ಬೆಲೆ ನಂಗೆ ಗೊತ್ತಿದೆ. 500 ರೂಪಾಯಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ದೇವ್ರನ್ನೇ ಗೊತ್ತಿದೆ. ಆ ಮಗು ಪರಿಸ್ಥಿತಿ ಚಿಕ್ಕ ಮಗು ಸರ್, ಅದು ಕೇವಲ 1.5 ವರ್ಷ, ಪ್ರಪಂಚದನ್ನೇ ನೋಡಲಿಲ್ಲ, ಇನ್ನು ಭೂಮಿ ಹೇಗಿದೆ ಅಂತಲೇ ಅದು ಮಗು ಗೊತ್ತಿಲ್ಲ. ಈ ಥರ ಒಂದು ಸಣ್ಣ ಮಗು ಈ ಥರ ಒಂದು ಶಿಕ್ಷೆ ಕೊಡ್ತಾನೆ ದೇವರು ಅಂದರೆ, ನನ್ನ ಕೈಲಾದಂಥ ಒಂದು ಅಳಿಲು ಸೇವೆ, ಸಣ್ಣ ಸೇವೆ. ಸೊ ನನ್ನ ಕೈಲಾಗಿದ್ದನ್ನ ನಾನು ಇವರಿಗೆ ಒಂದು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ, ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಬಹಳ ಬೇಜಾರಾಗ್ತಿದೆ, ಬಹಳ ನೋವಾಗ್ತಿದೆ. ಕೇವಲ 1.5 ವರ್ಷದ ಮಗುವಿನ ಕತೆ ಇವತ್ತು ಚಿಂತಾಜನಕ ಆಗಿದೆ. ಸಿಟೋಫಿನಿಯಾಸ್ ಅನ್ನೋ ಒಂದು ಅಪರೂಪದ ಕಾಯಿಲೆಯಿಂದ ಈ ಮಗು ಸಾವು ಬದುಕಿನ ಮಧ್ಯೆನೇ ಹೋರಾಟ ಮಾಡ್ತಿದೆ ಅಂತ ಹೇಳ್ಬೋದು. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಮತ್ತೊಬ್ಬ ಡ್ರೈವರ್ಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾನು ಈ ಸಂಸ್ಥೆ ಕಟ್ಟಿದ್ದಕ್ಕೂ ಕೂಡ ವ್ಯರ್ಥ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ, ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತ ಇವರ ಕುಟುಂಬಕ್ಕೆ ಇವತ್ತು ಬರಸಿಡಿಲೆ ಬಡ್ದಿದೆ ಅಂತಾನೆ ಹೇಳ್ಬೋದು. 1.5 ವರ್ಷದ ಮುದ್ದು ಕಂದಮ್ಮನನ್ನ ಉಳಿಸ್ಕೊಳ್ಳೋದಕ್ಕೆ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ, ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ, ಜೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರನೇ ನಿಮ್ಗೆ ಈ ವಿಷಯ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ತಾವೆಲ್ಲ ಹಿಂದೆಗಡೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಆ ಮಗುಗೆ ಕೇವಲ 1.5 ವರ್ಷ. ಇವತ್ತು ಆ ಮಗುಗೆ ಬೇಕಾಗಿರುವ ಹಣ ಕೊಡಿ ಮೇಡಮ್, ರಿಪೋರ್ಟ್ ನೀವು ನಂಬಲ್ಲ ಸ್ನೇಹಿತರೆ, ಕೇವಲ 1 ವಾರಕ್ಕೆ 33 ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ. ಸೊ ಇದನ್ನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಸಾಮಾನ್ಯ ಡ್ರೈವರ್ ಇಷ್ಟು ಹಣವನ್ನ ಹೇಗೆ ಹೊಂದಿಸೋದಕ್ಕೆ ಸಾಧ್ಯ ಹೇಳಿ? ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ ಕೈ ಸಹಾಯ ಮಾಡಕ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡಿ. ನೀವು ಕೇವಲ 1 ರೂಪಾಯಿ ಡೊನೇಟ್ ಮಾಡಿದ್ರು ಕೂಡ ಅವರ ಇವತ್ತು ಆ ಕುಟುಂಬಕ್ಕೆ ತುಂಬಾನೇ ಸಹಾಯ ಸಿಗುತ್ತೆ. ಮಣಿಪಾಲ್ ಹಾಸ್ಪಿಟಲ್ ಯಶವಂತಪುರದಲ್ಲಿ ತುಂಬಾ ದಿನಗಳಿಂದ ಸಾವು ಬದುಕಿನ ಮಧ್ಯೆನೇ ಹೋರಾಡ್ತಿದೆ ಮಗು. ಈ ಮಗು ಉಳಿಬೇಕು ಅಂದ್ರೆ ನಿಮ್ಮೆಲ್ಲರ ನೆರವು ತುಂಬಾನೇ ಅವಶ್ಯಕತೆ ಇದೆ. ಈಗ ಅವರ ತಂದೆ ತಾಯಿಯನ್ನ ಮಾತಾಡಿಸ್ತೀನಿ. ವೃತ್ತಿಯಲ್ಲಿ ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ನಮಸ್ಕಾರ. ತುಂಬಾ ಬೇಜಾರಾಗ್ತಿದೆ. ನಾನು ಹಾಸ್ಪಿಟಲ್ಗೆ ಬಂದಾಗ್ಲೂ ನಮ್ಮ ಪರಿಸ್ಥಿತಿ ನೋಡಿ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಗುಗೆ ಏನಾಗಿದೆ? ಎಷ್ಟು ವರ್ಷ ವಯಸ್ಸು? 1.5 ವರ್ಷ ಮಗುವೆ. ಈ ತರ ಆಗುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಹುಟ್ಟದಾಗಿಂದಲೂ ಚೆನ್ನಾಗಿರೋ ಮಗು ಸಡನ್ ಆಗಿ ಈ ತರ ಆಗುತ್ತೆ ಅಂತ ನಾವು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹುಟ್ಟಿದ ದಿವಸದಿಂದ ಇವತ್ತವರೆಗೂ ಮಗುಗೆ ಒಂದು ಸಣ್ಣ ಜ್ವರ ಬಂದ್ರು ಅಂತ ಸೀರಿಯಸ್ ಆಗೋ ತರ ಏನಲ್ಲ. ಹೈಪರ್ ಆಕ್ಟಿವ್ ಮಗು. ಅದು ನಾರ್ಮಲ್ ಆಗಿ ನಾವೇ ಮೆಡಿಸಿನ್ ಕೊಟ್ರು ಸರಿ ಹೋಗೋ ತರ ಮಗು. ಸಡನ್ ಆಗಿ ಈ ತರ ಒಂದು ನಾರ್ಮಲ್ ಫ್ಲೂ, ನಾರ್ಮಲ್ ಎಲ್ಲ ಮಕ್ಳಿಗೂ ಬರೋ ಫ್ಲೂನೇ ಅದು, ಎಚ್ ಅಂತ ಜ್ವರ. ಅದು ಮಗು ಮೈಯಲ್ಲಿರೋ ಎಲ್ಲಾ ರಕ್ತ ಕಣಗಳನ್ನು ಕಡಿಮೆ ಮಾಡಿಸಿ ಒಂದು ದೊಡ್ಡ ಕಾಯಿಲೆನೆ ಮಾಡಿಬಿಟ್ಟಿದೆ. ಇವತ್ತು ನನ್ನ ಮಗು ಈ ಸ್ಟೇಜ್ ಅಲ್ಲಿ ಇರುತ್ತೆ. ನನ್ನ ಕೈಯಲ್ಲಂತೂ ನೋಡಕ್ಕೆ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ನಾನು ಹೆಂಗ್ ಸರ್ವೈವ್ ಆಗ್ತಾ ಇದ್ದೀನಿ.
15 ದಿವಸದಿಂದ ನಾನು ನಿದ್ದೆ ಮಾಡ್ದಿರೋ ಊಟ ತಿಂದಿರೋ ನಾನು ಹಿಂಗ್ ಬದುಕಿದೀನಿ ಅಂತ ನನಗೂ ಗೊತ್ತಿಲ್ಲ. ನೋಡೋರು ಅನ್ಕೊಂಬೋದು ಹೆಂಗೋ ಸರ್ವೈವ್ ಆಗ್ತಾ ಇದಾರೆ ಅಂತ. ಹಣ ಹೊಂಚೋಷ್ಟ್ರಲ್ಲಿ ಮಗುನ್ ನೋಡಿ ಆ ರೀತಿ ನೋಡಿ ನಮ್ಗೆ ಆಚೆ ಹೋಗಿ ಹಣ ಹೊಂಚುವಷ್ಟು ಧೈರ್ಯನೂ ಇಲ್ಲ. ಆದ್ರೂ ನಮ್ಮ ಹತ್ರ ಇದ್ದಿದ್ದು ಎಲ್ಲಾ ಸೇವಿಂಗ್ಸು ಏನ್ ಸಣ್ಣ ಪುಟ್ಟ ಮಾಡ್ಕೊಂಡಿದ್ವಿ ಎಲ್ಲಾ ತರದ್ದು ಕೊನೆಗೆ ಮಾಂಗಲ್ಯ ಸರ ತಾಳಿ ಎಲ್ಲ ಶುಕ್ರವಾರ ಅದು ನಾನು ತಾಳಿನೂ ಮಾರ್ಬಿಟ್ಟಿದ್ದೀನಿ. ನನಗೆ ತಾಳಿನೂ ಮಾರಿ ಏನೂ ಇಲ್ಲ ನನ್ಗೆ, ಯಾಕಂದ್ರೆ ದೇವ್ರಿಗೆ ಚಾಲೆಂಜ್ ಇದು. ಒಂದ್ ಹೆಣ್ಣಾಗಿ ನನಗ್ ಮಗುನೇ ಮುಖ್ಯ, ಬೇರೆ ಏನೂ ಮುಖ್ಯ ಇಲ್ಲ. ತಾಳಿನೂ ನನಗ್ ಬೇಡ ಅಂತ ಮಾರಿ ನನ್ನ ಮಗು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ನಾನು ಮುಂದಕ್ಕೆ ಹೆಂಗ್ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ಗೆ ಯಾವುದೂ ಬ್ಯಾಕ್ಗ್ರೌಂಡ್ ಸಪೋರ್ಟು ಇಲ್ಲ. ಬಟ್ ನಾನು ಅದೇ ತುಂಬಾ ಸ್ಟ್ರಾಂಗ್ ಆಗಿ ಯಾವ ಹೆಣ್ಣು ತಗೊಳ್ದೇ ಇರೋ ಅಂತ ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಿ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಬಟ್ ಇವಾಗ ನಾನು ಯಾವುದೇ ಬೇರೆ ಹಾಸ್ಪಿಟಲ್ಗೆ ತೋರ್ಸೋದಾಗ್ಲಿ ಬೇರೆ ಇನ್ನೆಲ್ಲೂ ಕರ್ಕೊಂಡೋಗೋ ಸ್ಟೇಜಲ್ಲೂ ಸಿಚುಯೇಷನ್ ನಾವಿಲ್ಲ. ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತಿದೆ ಕೇಳಿದ್ರೆ ನನಗೆ ಶಾಕ್ ಆಯ್ತು, ನನಗೆ ಗಾಬರಿ ಆಯ್ತು. ದೇವರಾಣೆ ಹೇಳ್ತೀನಲ್ಲ, ಲಕ್ಷಕ್ಕೆ ಕೋಟಿಗೆ ಬದುಕಿರೋರ್ಗೆ ಬಂದ್ರೆ ಏನೋ ಬೇಬಿ ಅವ್ರ ಹತ್ರ ದುಡ್ಡಿರುತ್ತೆ, ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಒಂದು ದಿನಕ್ಕೇನೆ 4-5 ಲಕ್ಷ ಬರೀ ಮಿಷಿನ್ ಚಾರ್ಜ್ ಕಟ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು ನೀವು ಇದು ಫೈನಲ್ ಸ್ಟೇಜೇನೆ. ಫೈನಲ್ ಸ್ಟೇಜ್ ಅಂದ್ರೆ ಅದು ಫುಲ್ ಲಂಗ್ಸ್ ಎಲ್ಲ ಕವರ್ ಆಗ್ಬಿಟ್ಟಿದೆ ಕಫ. ಇವಾಗ ಒಂದು ಟ್ರೀಟ್ಮೆಂಟ್ ಲಾಸ್ಟ್ ಇರೋದು ಎಕ್ಮೋ. ಅದನ್ನ ಸ್ಟಾರ್ಟ್ ಮಾಡಕ್ಕೆ ಅಟ್ಲೀಸ್ಟ್ ನಿಯರ್ಲಿ 10 lakhs ಬೇಕು ವಿತ್ ಟ್ರೀಟ್ಮೆಂಟ್ ಮೆಡಿಸನ್ ಎಲ್ಲ ಸೇರಿ. ನಿಮ್ ಕೈಯಲ್ಲಿ ಆಗುತ್ತಾ ಅಂತ ಕೇಳಿದಾಗ ಇವಾಗ ನಾನು ದುಡ್ಡಿನ ಮಕ್ಕ ನೋಡ್ಲಾ, ಮಗುವಿನ ಜೀವನ ನೋಡ್ಲಾ, ಗೊತ್ತಿಲ್ಲ. ನಾನು ಅದೇ ಹೇಳ್ದಂಗೆ ಎಲ್ಲ ಮಾರಿ ಟ್ರೀಟ್ಮೆಂಟ್ ಅವತ್ತಿನ ದಿವಸಕ್ಕೆ ಸ್ಟಾರ್ಟ್ ಮಾಡಿಸ್ಬಿಟ್ಟಿದೀವಿ. ಇವಾಗ ಎಲ್ಲಾ ತರ ಸಪೋರ್ಟು ಸಿಗ್ತಾ ಇದೆ. ಆದಷ್ಟು ನಾನು ಒಂದು ಪ್ರಶ್ನೆ ತಾಯಿ, ಒಂದು ಹೆಣ್ಣಿಗೆ ಮಾಂಗಲ್ಯ ಅನ್ನೋದು ತುಂಬಾ ಮುಖ್ಯ. ಅದನ್ನ ಎಂತದೇ ಸಂದರ್ಭ ಬಂದ್ರು ಅದನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನನಗೆ ನನ್ ಮಗು ಬೇಕು, ನನಗೆ ಅವ್ನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ನಾನು ಈ ತರ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ ಅಂದ್ರೆ ನನಗೆ ನನ್ ಮಗು ಬೇಕು. ಅವನ್ ಬಿಟ್ರೆ ಬೇರೆ ಪ್ರಪಂಚನೇ ನನ್ಗಿಲ್ಲ. ಅದಕ್ಕೆ ನಾನು ಇಂಥ ದೃಢ ನಿರ್ಧಾರ ತಗೊಂಡಿದ್ದು. ಅವತ್ತು ನಾನು ಮಾಡಿದ ತಪ್ಪೇ, ಆದ್ರೆ ನನಗೆ ನನ್ ಮಗು ಬಿಟ್ರೆ ಬೇರೆ ಏನೂ ಇಲ್ಲ, ಯಾರೂ ಇಲ್ಲ. ನನಗೆ ನನ್ ಮಗುನೇ ಇಲ್ಲ. ಅಣ್ಣವ್ರು ಏನ್ ಕೆಲಸ ಮಾಡ್ತಾರೆ? ಅವರು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸರ್ ಈ ಒಂದು ನೋವನ್ನ ತಡ್ಕೊಂಡಿದ್ದೀರಾ ತಾವು? ಬಹುಶಃ ಎಲ್ಲೋ ಸಾಲ ಸೂಲ ಮಾಡಿ ಬಡ್ಡಿಗೆ ತಗೊಂಡು ಏನೋ ಮಾಡ್ಬೋದು. ಒಂದು ವಾರಕ್ಕೆ ಸ್ನೇಹಿತರೆ ನೋಡಿ ಡೈಲಿ ವೈಸ್ ಕೊಟ್ಟಿದ್ದಾರೆ ನಿಮ್ಗೆ. ನೋಡಿ ಒಂದು ದಿನದ ಖರ್ಚು ಎಷ್ಟಾಗತ್ತೆ ಈ ರೀತಿ 10 ಲಕ್ಷ ಒಂದು ದಿನದ ಖರ್ಚು. ಯಪ್ಪ ಕೇಳಕ್ಕೆ ಭಯ ಆಗುತ್ತೆ ಸ್ನೇಹಿತರೆ. ಇಷ್ಟು ದುಡ್ಡನ್ನ ಎಲ್ಲಿಂದ ಒಬ್ಬ ಕಾಮನ್ ಮ್ಯಾನ್ ಹೊಂಚೋದಕ್ಕೆ ಸಾಧ್ಯ? ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಇರಕ್ಕಂತೂ ಆಗಲ್ಲ. ಮಗುನ ಉಳಿಸ್ಕೊಳ್ಳೇಬೇಕು. ಆ ಮಗು ಉಳಿಬೇಕು ಅಂದ್ರೆ ಇಡೀ ಕರ್ನಾಟಕದ ಜನ ಅಣ್ಣ ನಿಮ್ಮ ಕೈ ಮುಗಿದು ಕಾಲು ಮುಗಿದು ಬೇಡ್ಕೊಳ್ತೀನಿ ಅಣ್ಣ. ನನಗೋಸ್ಕರ ಬೇಡ್ಕೊತಾ ಇಲ್ಲ, ಅವರ ಕಂದಮ್ಮನನ್ನ ಉಳಿಸ್ಕೊಡ್ಬೇಕು ಅಂತ ಬೇಡ್ಕೊತಾ ಇದ್ದೀನಿ. ನಾನು ಕೇಳ್ಕೊಳ್ತಿರೋದು ಏನಂತ ಹೇಳಿದ್ರೆ, ಖಂಡಿತವಾಗ್ಲು 100ರಲ್ಲಿ 80% ಜನ ದುರ್ಚಟಗಳನ್ನ ಮಾಡೇ ಮಾಡ್ತೀರಾ. ಸಿಗರೇಟ್ ಸೇರ್ತೀರಾ, ಎಣ್ಣೆ ಹೊಡಿತೀರಾ. ದಯವಿಟ್ಟು ಅಣ್ಣ ನೀವೆಲ್ಲ ಮನ್ಸು ಮಾಡಿದ್ರೆ 1 ರೂಪಾಯಿ ಕೊಟ್ರೆ ಸಾಕು. ನೀವು ಸೇದ 1 ಸಿಗರೇಟ್ ದುಡ್ಡನ್ನ ಆ ಮಗುಗೆ ಕೊಟ್ರೆ ಸಾಕು, ಒಂದು ಜೀವ ಉಳ್ಕೊಳ್ಳುತ್ತೆ. ನಿಜವಾಗ್ಲೂ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಒಬ್ಬ ಡ್ರೈವರ್ಗೆ ಸಹಾಯ ಮಾಡದೆ ಹೋದ್ರೆ ನಿಜವಾಗ್ಲೂ ಈ ಭೂಮಿಗೆ ಬಂದಿದ್ದೇ ವ್ಯರ್ಥ ಅಂತ ನಾನು ಕೂಡ ಭಾವಿಸ್ತೀನಿ. ಎಲ್ಲ ಡ್ರೈವರ್ಗಳಾಗಿರ್ಬೋದು, ಟ್ಯಾಕ್ಸಿ ಓಡಿಸೋರು, ಆಟೋ ಓಡಿಸೋರು, ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರೆ ಇಂಥ ಮನ್ಸು ಮಾಡೋದು, ಇಂಥವ್ರಿಗೆ ಸಹಾಯ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಅಣ್ಣ ನೀವು ಜನಗಳ ಹತ್ರ ಒಬ್ಬ ಡ್ರೈವರ್ ಆಗಿ ಏನಂತ ಮನವಿ ಮಾಡ್ಕೊಳ್ತೀರಾ? ಯಾರಿಗೂ ಈ ತರ ಕಷ್ಟ ಬರೋದು ಬೇಡ. ಡ್ರೈವರ್ ಆಗಿ ಸಾಕು, ನಮ್ಗೆ ಇಲ್ಲಿಗೆ ಕೊನೆ ಆಗ್ಲಿ. ನಮ್ ಶತ್ರುಗೂ ಈ ತರ ಆಗೋದ್ ಬೇಡ. ಈ ಮಗುವಿನ ಚಿಕಿತ್ಸೆಗೆ ಬೇಕಾಗಿರುವ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 50 ಲಕ್ಷ. ಈಗ ಕೇವಲ 1 ವಾರದ ಕೊಟೇಶನ್ 33 ಲಕ್ಷ. ಈ 33 ಲಕ್ಷವನ್ನ ನಾನೊಬ್ಬನೇ ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಆ ಮಗು ಜೀವ ಉಳಿಬೇಕು, ಜೀವನ ಚೆನ್ನಾಗಾಗಬೇಕು ಅಂದ್ರೆ ನಾವೆಲ್ಲರೂ ನಮ್ಮ ಕೈಲಾಗಿ ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಗು ಜೀವನ ಕಟ್ಕೊಳ್ಳುತ್ತೆ, ಜೀವ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಕೈಲಾದಂತ ಒಂದು ಅಳಿಲು ಸೇವೆ, ಸಣ್ಣ ಸೇವೆ, ಸೊ ನನ್ನ ಕೈಲಾಗಿದ್ದನ್ನ ನಾನು ಇವರಿಗೆ ಒಂದು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ನಿಮ್ಮ ಒಂದು ಶೇರ್ ಇಂದ ಒಂದು ಜೀವ ಉಳಿಯುತ್ತೆ. ನಾನು ಕೊಡ್ತಿರೋದು ಏನೇನೂ ಅಲ್ಲ, ಆದ್ರೆ ಈ ವಿಡಿಯೋದಲ್ಲಿ ಈ ಮೊತ್ತವನ್ನ ಕೊಟ್ಟು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನನ್ನ ಕೈಲಾದಂತ ಸಹಾಯವನ್ನ
ಸಹಾಯ ಅಲ್ಲ, ಸಾರಿ, ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೀನಿ. ನಿಮಗೂ ಇದೊಂದು ನಂದು ಒಂದು ಕರ್ತವ್ಯ ಇದೆ ಅಂತ ಅನ್ಸಿದ್ರೆ ನಿಮ್ಮ ಕೈಲಾದಂಥ ಧನ ಸಹಾಯವನ್ನ ದಯವಿಟ್ಟು ಈ ಕುಟುಂಬಕ್ಕೆ ಮಾಡಿ. ಭಗವಂತ ಎಲ್ರಿಗೂ ಶನೇಶ್ವರ ಸ್ವಾಮಿಯವರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ನಂದೊಂದು ಸಣ್ಣ ಸೇವೆ ಅಮ್ಮ. ನಾನು ಖಂಡಿತವಾಗ್ಲೂ ಇರೋನಲ್ಲ, ನನಗೇನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ. ಯಾಕೆ ಗೊತ್ತಾ, ನಾನು ಈ ತರ ಕಷ್ಟಗಳನ್ನ ತುಂಬಾ ನೋಡಿದ್ದೀನಮ್ಮ. ನನ್ನ ತಮ್ಮನಿಗೋಸ್ಕರ ನಾನು 500 ರೂಪಾಯಿ ಕೂಡ ನನ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ಬಟ್ ಇದನ್ನೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಒಂದು ಮಗು ಉಳಿದ್ರು ನನ್ನ ತಮ್ಮನಿಗೆ ನಾನು ಸಹಾಯ ಮಾಡ್ದಂಗೆ, ನನ್ನ ತಮ್ಮ ಉಳ್ದಂಗೆ. ನನ್ನ ತಮ್ಮ ನನ್ನ ಜೊತೆಲಿ ಇಲ್ಲಮ್ಮ ಇವಾಗ, ನನ್ನ ತಮ್ಮ ತೀರೋ ತುಂಬಾ ವರ್ಷ ಆಯ್ತು. ಬಟ್ ಈ ಥರದ್ದೆಲ್ಲ ನೋಡಿದಾಗ ಭಾಳ ಬೇಜಾರಾಗುತ್ತೆ. ಯಾಕಂದ್ರೆ ಆ 1 ರೂಪಾಯಿ ಬೆಲೆ ನಂಗೆ ಗೊತ್ತಿದೆ. 500 ರೂಪಾಯಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ದೇವ್ರನ್ನೇ ಗೊತ್ತಿದೆ. ಆ ಮಗು ಪರಿಸ್ಥಿತಿ ಚಿಕ್ಕ ಮಗು ಸರ್, ಅದು ಕೇವಲ 1.5 ವರ್ಷ, ಪ್ರಪಂಚದನ್ನೇ ನೋಡ್ಲಿಲ್ಲ, ಇನ್ನು ಭೂಮಿ ಹೇಗಿದೆ ಅಂತಾನೆ ಅದು ಮಗು ಗೊತ್ತಿಲ್ಲ. ಈ ತರ ಒಂದು ಸಣ್ಣ ಮಗು ಈ ತರ ಒಂದು ಶಿಕ್ಷೆ ಕೊಡ್ತಾನೆ ದೇವ್ರು ಅಂದ್ರೆ ಬಹಳ ನೋವಾಗುತ್ತೆ, ಬಹಳ ಬೇಜಾರಾಗುತ್ತೆ ನನಗೆ. ನೀವು ಕಮೆಂಟ್ ಬೇಡ ಸರ್, ಈ ಕನಿಷ್ಠ ಪಕ್ಷ ಇವ್ರಿಗೆ ಸಹಾಯ ಮಾಡ್ಬಿಡಿ ಸಾಕು. ನನಗೆ ಯಾವುದೇ ತರ ಕಮೆಂಟ್ಸು ಬೇಕಾಗಿಲ್ಲ. ಈ ವಿಡಿಯೋನ ತೋರಿಸಿ ನಾನು ಪಬ್ಲಿಸಿಟಿ ತಗೋಬೇಕು ಅವಶ್ಯಕತೆನೇ ಇಲ್ಲ. ಬಟ್ ಅವ್ರ ಕುಟುಂಬಕ್ಕೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶಕ್ಕಷ್ಟೇ. ನೀವೆಲ್ಲರೂ ಅನ್ಕೊಂಡಿರ್ಬೋದು, ಈ ಥರ ಪ್ರಾಬ್ಲಮ್ ಇರೋರಿಗೆಲ್ಲ ಹೋಗಿ ನನ್ನ ಕೈಲಾಗಿ ಸಹಾಯ ಯಾಕೆ ಮಾಡ್ತೀನಿ ಅಂದರೆ, ನನ್ನ ಕುಟುಂಬದಲ್ಲಿ ಆದಂಥ ಘಟನೆ ನನಗೆ ಅಷ್ಟು ನೋವು ತಂದಿದೆ. ಯಾಕಂದರೆ ಅವತ್ತು ಯಾರೂ ನನಗೆ 1 ರೂಪಾಯಿ ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದಿಲ್ಲ. ಇವತ್ತು ನನ್ನ ಕೈಲಾಗಿ ಇವ್ರಿಗೆ ಮಾಡ್ತಿದ್ದೀನಿ ಅಂದರೆ, ನನ್ನ ತಮ್ಮ ಎಲ್ಲೋ ಮೇಲಿದ್ದಾನಲ್ಲ, ಅವ್ನ ಆತ್ಮಕ್ಕೆ ಒಂಚೂರು ಶಾಂತಿ ಸಿಗುತ್ತೆ. ಇವತ್ತು ಅವ್ನು ನನ್ನ 100 ಅಲ್ಲ 1000 ಕೋಟಿ ದುಡ್ದಿಟ್ಬಿಟ್ಟು ಬಾಪ ಅಂದ್ರೂ ಬರಲ್ಲ. ಸೊ ನಾನು ಹೋಗುವಾಗಲೂ ನಾನು ಏನೂ ಎತ್ಕೊಂಡು ಹೋಗಲ್ಲ. ಸೊ ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಕುಟುಂಬನ ಉಳಿಸ್ಕೊಡಿ. ನನಗೆ ಏನೋ ಮೇ ಬಿ 50 ವರ್ಷ ಆಗಿದೆ, 60 ವರ್ಷ ಆಗಿದೆ, ಮಗು ಜೀವನವೆಲ್ಲ ನೋಡ್ಬಿಟ್ಟಿದೆ, ಅವ್ರ ಸುಖ ದುಃಖ ಎಲ್ಲ ನೋಡ್ಬಿಟ್ಟಿದೆ ಅಂದರೆ ಬಿಡು ಅನ್ಬೋದಾಗಿತ್ತು. ಇನ್ನು ಪ್ರಪಂಚದ ಕಣ್ಣೇ ತೆಗೆದು ಪ್ರಪಂಚ ನೋಡಿಲ್ಲ. ಸೊ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ. ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಿ. ಧನ್ಯವಾದಮ್ಮ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.